ಈ ವಿಡಿಯೋದಲ್ಲಿ ನೀವು ಈ ವ್ಯಕ್ತಿ ದೇವಸ್ಥಾನದ ಗಂಟೆಯನ್ನ ಬಾರಿಸ್ತಿರೋದನ್ನ ಮತ್ತು ಅದರ ಕೆಳಗೆ ಕೆಲ ಕಾಲ ನಿಂತಿರೋದನ್ನ ನೀವು ನೋಡ್ತೀರಾ. ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಈ ಗಂಟೆಗಳನ್ನ ನಿರ್ದಿಷ್ಟ ಎತ್ತರದಲ್ಲಿ ತೂಗು ಹಾಕಿರುವುದನ್ನು ನೀವು ಗಮನಿಸಿರಬಹುದು. ಇದು ಏಕೆಂದ್ರೆ ಗಂಟೆಯನ್ನ ಬಾರಿಸಿದ ನಂತರ ಕಂಪನಗಳು ಸಂಪೂರ್ಣವಾಗಿ ನಿಲ್ಲೋವರೆಗೆ ನಾವು ಅದರ ಕೆಳಗಡೆನೆ ನಿಂತು ಅದನ್ನ ಅನುಭವಿಸಬೇಕಂತ. ಸಾಂಪ್ರದಾಯಿಕವಾಗಿ ಗಂಟೆಗಳನ್ನ ಕೇವಲ ಹಿತ್ತಾಳೆಯಿಂದ ಮಾಡಲ್ಲ, ನಿರ್ದಿಷ್ಟ ರೀತಿಯ ಕಂಪನವನ್ನ ಪಡೆಯೋದಕ್ಕೋಸ್ಕರ ಸರಿಯಾದ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯ ಲೋಹಗಳನ್ನ ಬಳಸಲಾಗುತ್ತೆ. ಭಾರತದಲ್ಲಿ ಗಂಟೆಗಳ ತಯಾರಿಕೆಯಲ್ಲಿ ಪರಿಣಿತಿ ಹೊಂದಿರುವ ಜನರ ಗುಂಪಿದೆ. ಅವರು ಗಂಟೆಯನ್ನು ತಯಾರಿಸುವ ವಿಜ್ಞಾನದಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಉದಾಹರಣೆಗೆ 2 ನಿಮಿಷ 55 ಸೆಕೆಂಡುಗಳ ಕಾಲ ಕಂಪಿಸುವ ಗಂಟೆಯ ಅಗತ್ಯವಿದ್ದರೆ ಆ ಅವಧಿಯವರೆಗೆ ಕಂಪನಗಳು ನಿಖರವಾಗಿ ಉಳಿಯುವ ಗಂಟೆಯನ್ನು ತಯಾರಿಸುವ ಪಾಂಡಿತ್ಯವನ್ನ ಈ ತಯಾರಕರು ಹೊಂದಿರ್ತಾರೆ. ಈ ಗಂಟೆಗಳ ಕಂಪನವು ನಮ್ಮ ಮೆದುಳಿನ ಎಡ ಮತ್ತು ಬಲಭಾಗದಲ್ಲಿ ಏಕತೆಯನ್ನ ಸೃಷ್ಟಿ ಮಾಡೋ ಹಾಗೆ ಇವುಗಳನ್ನ ತಯಾರಿಸಲಾಗ್ತದೆ. ಯೋಗದಲ್ಲಿ ಇದನ್ನ ನಾದ ಯೋಗ ಅಂತ ಕರೀತಾರೆ. ನಾದ ಎಂದ್ರೆ ಶಬ್ದ ಮತ್ತು ಯೋಗ ಎಂದ್ರೆ ಒಂದುಗೂಡೋದು. ಈ ಕಂಪನಗಳು ದೇಹ ಮತ್ತು ಮನಸ್ಸಿನಿಂದ ನಕಾರಾತ್ಮಕತೆಯನ್ನ ತೆಗೆದುಹಾಕುವ ಸಾಮರ್ಥ್ಯವನ್ನ ಹೊಂದಿವೆ ಎಂದು ಹೇಳಲಾಗುತ್ತೆ ಮತ್ತು ನಿಮ್ಮ ಆಲೋಚನೆಗಳನ್ನ ಕೆಲವು ಕ್ಷಣಗಳವರೆಗೆ ವಿಶ್ರಾಂತಿಗೆ ಬರುವಂತೆ ಮಾಡುತ್ತೆ. ನಿಮ್ಮ ದೇಹ ಮತ್ತು ಮನಸ್ಸು ಒಂದು ನಿರ್ದಿಷ್ಟ ಮಟ್ಟದ ನಿಶ್ಚಲತೆಯನ್ನ ಸಾಧಿಸಿದಾಗ ಗ್ರಹಿಕೆ ಮತ್ತು ಧ್ಯಾನವು ಸ್ವಾಭಾವಿಕವಾಗಿ ಸಂಭವಿಸುತ್ತದೆ. ಆದ್ರಿಂದ ಮುಂದಿನ ಬಾರಿ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಕೇವಲ ಗಂಟೆಯನ್ನ ಬಾರಿಸಿ ಮುಂದಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯ ನಿಂತು ಕಂಪನಗಳನ್ನ ಅನುಭವಿಸಿ. ಇದು ದೇವಾಲಯದ ಶಕ್ತಿಗಳನ್ನ ಉತ್ತಮ ಮಟ್ಟದಲ್ಲಿ ಗ್ರಹಿಸಲು ಸಹಕರಿಸುತ್ತೆ.